ಎಲ್ಲರಿಗೂ ನಮಸ್ಕಾರ. ಗೌರಿ, ಶಂಕರ, ಭುವಿ. ಭುವಿ ಇದು ನಿನ್ನ ಫಸ್ಟ್ ಸೀರಿಯಲ್ ಅಲ್ವಾ? ಹ್ಞೂ, ಹೇಗೆ ಅನ್ನಿಸ್ತಾ ಇದೆ ನಿನಗೆ ಫಸ್ಟ್ ಟೈಮ್ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು? ತುಂಬ ಚೆನ್ನಾಗಿ ಅನಿಸ್ತಿದೆ. ಎಷ್ಟು ಚೆನ್ನಾಗಿ ಅನಿಸ್ತಿದೆ? ಜಾಸ್ತಿ ಚೆನ್ನಾಗಿ ಅನಿಸ್ತಿದೆ. ನಿನಗೆ ಆ್ಯಕ್ಟಿಂಗ್ ಮಾಡುವಾಗ ಏನು ಭಯ ಆಗಲ್ವಾ? ಅಥವಾ ಇಷ್ಟು ಜನರ ಮುಂದೆ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ನಾಚಿಕೆ ಆಗಲ್ವಾ? ಆಗಲ್ವಾ? ಮತ್ತು ಈಗ ನಾಚ್ಕೋತಾ ಇದ್ದೆ ಕ್ಯಾಮ್ರಾ ಮುಂದೆ ಮಾತಾಡ್ದಂಗೆ? ಇವಾಗ ಧೈರ್ಯ ಬಂತು. ಇವಾಗ ನೀನು ಹೊರಗಡೆ ಹೋದಾಗ ಜನ ಎಲ್ಲ ಭುವಿ ಭುವಿ ಅಂತ ಮಾತಾಡಿಸ್ತಾರೆ ಗೊತ್ತಾ? ಅವಾಗ ನೀನು ಏನಂತ ರೆಸ್ಪಾಂಡ್ ಮಾಡ್ತೀಯಾ? ಇವಾಗ ನಾನು ಬಂದ್ಬಿಟ್ಟು ನೀನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಬಿಟ್ಟು ಈ ಗೌರಿಶಂಕರ ಸೀರಿಯಲ್ ನೋಡ್ತೀನಿ ನಾನು ಅಂದಾಗ ನೀನು ಏನಂತೀಯ ಅವ್ರಿಗೆ? ಥ್ಯಾಂಕ್ ಯು ಅಂತೀನಿ ಅಷ್ಟೇ, ಬೇರೇನೂ ಅನ್ನಲ್ವ ನೀನು? ಸರಿ ಆಯ್ತು. ಎಷ್ಟನೇ ಕ್ಲಾಸು ನೀನು? ಎಲ್ ಕೆ ಜಿ. ಸ್ಕೂಲ್ಗೆ ಹೋಗ್ತಾ ಇದೆಯಾ? ಹಾಂ, ಸರಿ. ಇವಾಗ ನಮ್ಮ ಸೀರಿಯಲ್ ಮತ್ತೆ ಆನ್ ಟ್ರ್ಯಾಕ್ ಬಂದಿದೆ. ಒಂದು ವಾರ ಶಾರದೆ ಜೊತೆ ಇಂಟಿಗ್ರೇಷನ್ ಇತ್ತು. ಅದಾದಮೇಲೆ ದಸರಾಗೋಸ್ಕರ ಸ್ಪೆಷಲ್ ಎಪಿಸೋಡ್ಸ್ ಅಂತ ಮಾಡಿದ್ವಿ. ಬಟ್ ಇವಾಗ ಗೌರಿಶಂಕರ ಕತೆ ಮತ್ತೆ ಅಂದರೆ ನಮ್ಮ ಕತೆ ಏನಿದೆ ಅದು ಮುಂದುವರಿಯುತ್ತೆ. ಇಷ್ಟು ದಿನ ನಡೆದಿದ್ದು ಬೇರೆ, ಇನ್ಮೇಲಿಂದ ನೀವು ಕೇಳೋ ಥರ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಇನ್ಸರ್ಟ್ಸ್ ಮಾಡಿದ್ದಾರೆ. ನಿನ್ನೆಯಿಂದ ಶುರು ಮಾಡಿದ್ದೀವಿ ಇದ್ರ ಶೂಟು. ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಬಿಟ್ಸು ಏನು ಮಾಡ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಮಿಕ್ಕಿದ್ದು ಗೌರಿ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾಯಿದ್ರು ಗೌರಿ ದಡ್ಡಿ, ಅವಳಿಗೇನೂ ಗೊತ್ತಾಗಲ್ವಾ ಅಂತೆಲ್ಲ ತುಂಬ ಮೆಸೇಜ್ಗಳು ಹಾಕ್ತಾಯಿದ್ರಿ. ಅಂದರೆ ಇವಾಗ ನಾವೇನು ಶೂಟ್ ಮಾಡ್ತಾಯಿದ್ವಿ ಅದರಲ್ಲಿ ಅಂದರೆ ದಡ್ಡಿ ಅಲ್ಲ, ಅದು ಅವಳು ಆ ಥರ ನಂಬಿಕೆ ಇಟ್ಟಿದ್ಲು. ಈಗ ಫ್ರೆಂಡ್ ಅಂತಂದರೆ ಅವಳು ಮೋಸ ಮಾಡ್ತಾಳೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ಒಂದು ನಂಬಿಕೆಯಿಂದ ಅವಳು ಆ ಥರ ಬಿಹೇವ್ ಮಾಡ್ತಿದ್ಲೇ ಹೊರತು ಅವಳು ದಡ್ಡಿ ಅಂತೂ ಅಲ್ಲ. ಸೊ ಇವಾಗೇನು ನಾವು ಶೂಟ್ ಮಾಡ್ತಾಯಿದ್ದೀವಿ ತುಂಬ ಇಂಟ್ರೆಸ್ಟಿಂಗ್ ಸೀನ್ಸ್ ಆಗಿರ್ಬೋದು, ಆಮೇಲೆ ಕಥೆನೂ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಬರುತ್ತೆ. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರಿ, ಬಟ್ ಪರವಾಗಿಲ್ಲ. ಇನ್ಮೇಲೆ ಆ ನೆಗೆಟಿವ್ ಕಮೆಂಟ್ಸ್ ಯಾರ್ಯಾರು ಮಾಡಿದಿರೋ ಅವರೆಲ್ಲರೂ ಪಾಸಿಟಿವ್ ಕಮೆಂಟ್ಸ್ ಮಾಡ್ತೀರಾ. ಸೊ ಆ ಥರ ಕತೆ ಹೋಗುತ್ತೆ. ಇಲ್ಲ ಅಂದರೆ ಇವಾಗ ಅವಳು ಅಷ್ಟು ಇಷ್ಟಪಡ್ತಿದ್ಲು, ಮಧ್ಯದಲ್ಲಿ ಅಂದರೆ ಒಂದು ಮಾತು ಕೊಟ್ಟು ಅದನ್ನು ಉಳಿಸ್ಕೊಳ್ದೆ ಹೋಗಿದ್ದರಿಂದ ದ್ವೇಷ ಅಂತಲ್ಲ, ಕೋಪ ಇತ್ತಷ್ಟೆ. ಸೊ ಆ ಕೋಪ, ಆಮೇಲೆ ಮಗಳ ಮೇಲೆ ಪ್ರೀತಿ, ಮಗಳು ಅಂದರೆ ಅವಳು ಪ್ರೆಗ್ನೆಂಟ್ ಇದ್ದಾಗ ಬಿಟ್ಟು ಹೋದ್ರಲ್ಲ, ಸೊ ಆ ಒಂದು ಕೋಪಕ್ಕೆ ಅವಳು ಆ ಥರ ಬಿಹೇವ್ ಮಾಡ್ತಿದ್ಲು ಅಷ್ಟೇ, ದ್ವೇಷ ಏನಿಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಇಲ್ಲ, ಆ್ಯಕ್ಚುಲಿ ಆನ್ ಸ್ಕ್ರೀನ್ ನಾವು ಹೇಗಿದ್ದೀವೋ ಆಫ್ ಸ್ಕ್ರೀನು ಕೂಡ ಹಾಗೇ ಇದ್ದೀವಿ ನಾವು. ಸೊ ನನಗೆ ಇವಳು ಒಂಥರ ಇವಾಗ ಆನ್ ಸ್ಕ್ರೀನ್ ಹೇಗೆ ಅಮ್ಮ ಮಗಳು, ಆಫ್ ಸ್ಕ್ರೀನ್ ಆ ಥರ ಒಂಥರ ಫ್ರೆಂಡ್ ಇವಳು ನನಗೆ. ಸೊ ಅವಳನ್ನು ಬಿಟ್ಟರೆ ನಾನು ಇರೋಲ್ಲ, ನನ್ನ ಬಿಟ್ಟು ಅವಳು ಇರೋಲ್ಲ. ಸೊ ಆ ಥರ ಇರೋದ್ರಿಂದ ನಮಗೇನು ಕಷ್ಟ ಅಂತ ಅನಿಸಲ್ಲ. ನಿಂಗೆ ಕಷ್ಟ ಆಗುತ್ತೆ? ಅಂದರೆ ನನಗೂ ಇವಳ್ಗ ಮುಂಚೆ ಚೆನ್ನಾಗಿತ್ತು, ಅದೇ ಇವಾಗ ಯಾಕೆ ಹೇಟ್ ಮಾಡ್ತಿದ್ದೀರಾ, ಅವರಷ್ಟು ಅಂದರೆ ಅಂದರೆ ರೌಡಿ ಬೇಬಿಗೋಸ್ಕರ ಬರ್ತಾರೆ, ಬಟ್ ಆದರೂ ನೀವು ಅವ್ರನ್ನ ಹತ್ತಿರ ಸೇರಿಸಲ್ಲ, ಅವಮಾನ ಮಾಡಿ ಕಳಿಸ್ತೀರಾ ಅಂತೆಲ್ಲ ಹೇಳ್ತಾರೆ. ಬಟ್ ಅಂದರೆ ಗೌರಿ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಕರೆಕ್ಟ್ ಅಂತಲೇ ಅನಿಸುತ್ತೆ. ಸೊ ಶುರು ಮಾಡಿದಾಗ ಅದೇ ಹೊಸತನ ಇತ್ತು ಆ್ಯಂಡ್ ತುಂಬ ಹೊಸದಾಗಿತ್ತು. ನಾನು ಇದುವರೆಗೂ ಅದು ಈ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಸು ಅಥವಾ ಎಕ್ಸ್ಪೆರಿಮೆಂಟಲ್ ಸ್ಟೋರೀಸು ನನ್ನನ್ನು ಹುಡ್ಕೊಂಬರುತ್ತೋ ಅಥವಾ ನಾನು ಅದನ್ನು ಹುಡ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಸೊ ಇದು ಲಾಸ್ಟ್ ಮಿನಿಟಲ್ಲಿ ನಾನು ಜಾಯ್ನ್ ಆಗಿದ್ದ ಪ್ರಾಜೆಕ್ಟ್ ಇದು. ಒಂಥರ ಅಂದರೆ ಮುಂಚೆಯಿಂದನೂ ಡಿಸ್ಕಷನಲ್ಲಿತ್ತು ನನ್ನ ಜೊತೆ
ಆಗುತ್ತೆ ಹೋಗುತ್ತೆ ಅನ್ನೋ ಥರ ಇತ್ತು. ಬಟ್ ಒಂದು ಪಾಯಿಂಟಲ್ಲಿ ಇದು ನಾನು ಡ್ರಾಪ್ ಮಾಡಿಬಿಟ್ಟಿದ್ದೆ. ಲಾಸ್ಟ್ ಮಿನಿಟಲ್ಲಿ ಇದು ಅದು ಋಣಾನುಬಂಧ ಅಂತಾರಲ್ಲ ಆ ಥರ ಬಂತು ಇದು. ಸೊ ಫಸ್ಟಲ್ಲಿ ನಾನು ತುಂಬ ಅನ್ಪ್ರಿಪೇರ್ಡ್ ಆಗಿದೆ, ಅಂದರೆ ಟೈಮ್ ಇರಲಿಲ್ಲ, ಅನ್ಪ್ರಿಪೇರ್ಡ್ ಆಗಿದೆ. ಬಟ್ ಸ್ಟಾರ್ಟ್ ಆಗೋಯ್ತು. ಆವಾಗ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂದರೆ ನನಗೆ ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದರು ಅವರು. ದುಡ್ಡಿದ್ದು ಶೋಕಿ ಮಾಡೋ ಆಸೆ ಇರುತ್ತೆ, ಸಿಕ್ಕಾಪಟ್ಟೆ ಶೋಕಿ ಮಾಡಬೇಕು, 10 ಜನರ ಮಧ್ಯದಲ್ಲಿ ಅವ್ನು ನಿಂತ್ಕೊಂಡ್ರೆ ಅವ್ನು ಹೈಲೈಟ್ ಆಗಬೇಕು ಅಲ್ಲಿ ಅನ್ನೋ ಆಸೆ ಅವನಿಗೆ ಜಾಸ್ತಿ ಇರುತ್ತೆ. ಅಂದರೆ ಫ್ಲ್ಯಾಮ್ ಬಾಯ್ ಥರ ಇರಬೇಕು, ಈ ಥರದ್ದು ಆಸೆ ಇರುತ್ತೆ. ಬಟ್ ಕ್ಲಾಸಿಯಾಗಿ ಹೇಗಿರಬೇಕು, ಈಗ ದುಡ್ಡಿದ್ದವ್ರಿಗೆಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ ಅಂತ ಅಲ್ಲ. ಸೊ ಇವನು ಏನು ಚೆನ್ನಾಗಿ ಕಾಣಿಸ್ತಿ, ಏನು ಜಿಗಿ ಅನ್ನುತ್ತೆ ಅದನ್ನು ಹಾಕೋಬೇಕು, ಅದನ್ನು ಅಂದರೆ ಶೋ ಆಫ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾನೆ. ಭಾಷೆಗೆ ಬಂದರೆ ನಾನು ಮೊದಲನೇ ಪ್ರೋಮೋ ಆದಮೇಲಂತೂ ನಾನು ಒಂದು 10-15 ಮೂವೀಸ್ ಬರೀ ಇವ್ರು ಸತೀಶ್ ನೀನಾಸಮ್ ಅವ್ರ ಮೂವೀಸು, ಆಮೇಲೆ ಕಿರಾತಕ, ಇದನ್ನು ನೋಡಿ ಭಾಷೆ ಸ್ವಲ್ಪ ಅಳವಡಿಸ್ಕೊಂಡೆ. ಇವಾಗ ಮನೇಲಿ ನಮ್ಮ ಅಮ್ಮನ ಜೊತೆಲಿ ಮಾತಾಡುವಾಗ ಅಥವಾ ಮನೇಲಿ ನಮ್ಮ ಅಪ್ಪ ನಮ್ಮ ಅಜ್ಜಿ ಇವ್ರುಗಳ ಜೊತೆ ಎಲ್ಲ ಮಾತಾಡುವಾಗ್ಲೂ ನಾನು ಹಾಗೆ ಮಾತಾಡ್ತಾ ಇದ್ದೆ. ಅಂದರೆ ಅವ್ರಿಗೆ ಚುಡಾಯಿಸೋ ಥರ ಹಳ್ಳಿ ಭಾಷೆ ಮಾತಾಡಿಕೊಂಡು ಹಂಗೆ ಒಂಚೂರು ಟ್ರೈನಪ್ ಆಗಿ ಸೆಟ್ಟಿಗೆ ಬಂದು ಸೆಟ್ಟಲ್ಲೂ ಆಫ್ ಸ್ಕ್ರೀನ್ ಹಾಗೆ ನಾನು ಪಾರ್ವತಿಯವರು, ಶಿವರುದ್ರಪ್ಪ ಅವರು ನಾವುಗಳೆಲ್ಲ ಹಂಗೆ ಮಾತಾಡ್ಕೊಂಡು ಭಾಷೆ ಸ್ವಲ್ಪ ಹೋಲ್ಡ್ ಬಂತು ಇವೆಂಚುಲಿ. ಯೂಶುವಲಿ ಇವತ್ತಿನ ಯುವ ಜನತೆ ಒಂದು ಸಿಂಪಲ್ ಆಗಿ ಕ್ಲಾಸಿ ಆಗಿರುವಂತ ಡ್ರೆಸ್ ನ ವೇರ್ ಮಾಡಕ್ಕೆ ಇಷ್ಟಪಡುತ್ತೆ. ಆದ್ರೆ ಇಲ್ಲಿ ಶಂಕರ ಆತರ ಇಲ್ಲ. ಶಂಕರ ಯಾವಾಗಲೂ ಜಿಗಿ ಡ್ರೆಸ್ ಹಾಕಿರುವಂತದ್ದು. ನಿಮಗೆ ಹೇಗೆ ಅನ್ಸುತ್ತೆ ಆ ಡ್ರೆಸ್ ನ ವೇರ್ ಮಾಡಿ ಸ್ಕ್ರೀನ್ ಮುಂದೆ ಬಂದಾಗ? ಓಕೆ, ನನಗೆ ನಾನು ತುಂಬ ಪ್ಲೇನಾಗಿ ಈ ಥರನೇ ನಾನು ಬಟ್ಟೆ ಹಾಕೋದು. ಬಟ್ ಇಲ್ಲಿ ಇದು ನನ್ನ ಲವನೀತ್ ಅಂತ ನಮ್ಮ EP ಒಬ್ಬರಿದ್ದರು, ಅವರು ನೀವು ಅದರಲ್ಲಿ ಕಂಫರ್ಟಬಲ್ ಆಗಿರಬೇಕು, ಆವಾಗಲೇ ಆಡಿಯನ್ಸ್ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದು ಅನ್ನೋದನ್ನೆಲ್ಲ ಕೆಲವೊಂದಷ್ಟು ಹೇಳಿದರು ನನಗೆ. ಸೊ ನಾನು ಹಾಕ್ಕೊಂಡೆ, ಮಿರರ್ ಮುಂದೆ ನಿಂತ್ಕೊಂಡಾಗ ನಾನು ಯಾವತ್ತೂ ಆ ಥರ ಬಟ್ಟೆ ಹಾಕ್ದೋನಲ್ಲ, ಅಥವಾ ಯಾವತ್ತೂ ಈ ಥರ ನನ್ನನ್ನು ನಾನು ಇಮ್ಯಾಜಿನ್ ಮಾಡ್ಕೊಳೋನೇ ಅಲ್ಲ. ಫಸ್ಟ್ ಟೈಮ್ ಹಾಕಿದಾಗ ಹಂಗೆ ಅನ್ನಿಸ್ತು. ಬಟ್ ನಾನು ಕಂಫರ್ಟಬಲ್ ಆಗಬೇಕು ಮೊದಲು ಅನ್ನೋದು ನನ್ನ ಮೈಂಡ್ಸೆಟ್ ಮಾಡಿಕೊಂಡು ಆಮೇಲಿಂದ ಏನು ಹಾಕಿದ್ರೂ ಪಾತ್ರಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಅಡ್ಜಸ್ಟ್ ಆಗ್ತಾ ಹೋದೆ ಅಷ್ಟೇ. ಬಟ್ ಅಷ್ಟೇ ಇಷ್ಟನೂ ಪಟ್ಟೆ ಇವೆಂಚುಲಿ ಹೋಗ್ತಾ ನನಗೆ ಇಷ್ಟ ಆಗ್ತಾಯಿತ್ತು. ಕೆಲವೊಂದು ನಾನು ಹಾಕೋದು ಇಷ್ಟ ಆಗ್ತಾಯಿತ್ತು ಬಟ್ಟೆ. ಅಂದರೆ ಇವಾಗೇನು 600 ಎಪಿಸೋಡ್ ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೇನು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರಿ ನೀವು, ಬಟ್ ಇನ್ಮೇಲೆ ಎಪಿಸೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಆಲ್ಸೋ ನಾವು ಲೈವ್ ಬರ್ತೀವಿ ಅಂತ ಹೇಳಿದ್ವಿ, ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗ್ತಾಯಿಲ್ಲ, ಸೇರಿದ್ರೂ ಟೈಮ್ ಇರೋದಿಲ್ಲ, ಹಾಗಾಗಿ ನಾವು ಲೈವ್ ಬರೋಕ್ಕಾಗ್ತಾಯಿಲ್ಲ. ಬಟ್ ಟ್ರೈ ಮಾಡ್ತೀವಿ ಆದಷ್ಟು ಬೇಗ ಲೈವ್ ಬರೋದಕ್ಕೆ. ಆ್ಯಂಡ್ ನೀವು ಕೇಳಬೇಕು ಅಂತಿದ್ದಿದ್ದು ಮೋಸ್ಟ್ ಆಫ್ ದ ಕ್ವೆಶನ್ಸ್ಗೆ ನಾವಿಬ್ಬರು ಆಲ್ರೆಡಿ ಅಂದರೆ ಈ ಇಂಟರ್ವ್ಯೂವಲ್ಲಿ ಆನ್ಸರ್ ಮಾಡಿದ್ದೀವಿ ಅನ್ಕೋತೀನಿ. ಇನ್ನು ಬೇರೆ ಏನೇ ಇದ್ದರೂ ಆದಷ್ಟು ಬೇಗ ಲೈವ್ ಬರ್ತೀವಿ, ಆವಾಗ ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.